ರಾಜ್ಯಕ್ಕೆ ಇನ್ನೊಂದು ಕೆಲವು ದಿನಗಳಲ್ಲಿ ಮುಂಗಾರು ಆಗಮನ ಆಗ್ತಿರುವಂಥದ್ದು. ಅದರಲ್ಲಿ ರಾಜ್ಯಾದ್ಯಂತ ಕೃಷಿ ಚಟುವಟಿಕೆಗಳು ಸಾಕಷ್ಟು ಗರಿಗೆದರುತ್ತದೆ. ಅದೇ ಹಿನ್ನೆಲೆಯಲ್ಲಿ ದಾವಣಗೆರೆಯಲ್ಲೂ ಸಹ ಸಾಕಷ್ಟು ಚಟುವಟಿಕೆಗಳು ಈಗಾಗಲೇ ನಡೆದಿರುತ್ತದೆ. ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕೃಷಿ ಇಲಾಖೆ ಯಾವ ರೀತಿ ಒಂದು ಪೂರ್ವ ಸಿದ್ಧತೆ ಮಾಡಿಕೊಂಡಿದೆ ಅನ್ನುವಂತಹ ಕೆಲವೊಂದಷ್ಟು ರಿಯಾಲಿಟಿ ಚೆಕ್ ಅನ್ನು ನಿಮ್ಮ ರಿಪಬ್ಲಿಕ್ ಕನ್ನಡ ಮಾಡ್ತಿರುವಂಥದ್ದು. ಅದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ನನಗೆ ದಾವಣಗೆರೆ ಜಿಲ್ಲಾ ಕೃಷಿ ಇಲಾಖೆಯ ಜಂಟಿ ನಿರ್ದೇಶಕರಾದಂತಹ ಜಯಾವುಲ್ಲಾ ಕೆ ಅವರು ನಮ್ಮ ಜೊತೆಗಿದ್ದಾರೆ. ಅವ್ರನ್ನ ಮಾತನಾಡಿಸುವಂತ ಕೆಲಸ ಮಾಡ್ತೀನಿ ಸರ್. ಈಗಾಗಲೇ ಮುಂಗಾರು ಇನ್ನೇನು ಕೆಲವು ದಿನಗಳಲ್ಲಿ ಆಗಮನ ಆಗ್ತಿರುವಂಥದ್ದು. ಸೊ ಆ ಬೀಜ ಮತ್ತು ಗೊಬ್ಬರದ ಪರಿಸ್ಥಿತಿ ಯಾವ ರೀತಿ ಇದೆ ಸರ್ ನಮ್ಮ ಜಿಲ್ಲೆಯಲ್ಲಿ? ಈಗ ನಮ್ಮ ಜಿಲ್ಲೆನಲ್ಲಿ ಬೀಜದ್ದು ಏನು ಕೊರತೆ ಇಲ್ಲ. ನಮಗೆ 60,000 ಕ್ವಿಂಟಲ್ ಬೇಕಾಗಿದೆ. ಇದರ ವಿರುದ್ಧವಾಗಿ ನಾವು ಸುಮಾರು 70,000 ಕ್ವಿಂಟಲ್ ಈಗಾಗಲೇ ಸ್ಟಾಕ್ ಮಾಡಿದ್ದೀವಿ. ನಮ್ಮದು KSSC ಮತ್ತು NSC ಮುಖ್ಯವಾದ ಪೂರೈಕೆದಾರರು. ಇದಲ್ಲದೆ ಪ್ರೈವೇಟ್ ಕಂಪನೀಸು ಇದೆ. ಬೀಜದ್ದು ದಾವಣಗೆರೆ ಜಿಲ್ಲೆಯಲ್ಲಿ ಸಮಸ್ಯೆ ಇಲ್ಲದೆ ಇರೋ ಹಾಗೆ ನಾವು ಸಿದ್ಧತೆ ಮಾಡ್ಕೊಂಡಿದ್ದೀವಿ. ಅದಲ್ಲದೆ ಈಗ ನಮ್ದು ರಸಗೊಬ್ಬರಗಳು ಹಿಂದಿನ ಸಾರಿ ನಮಗೆ ಸ್ವಲ್ಪ ಸಮಸ್ಯೆ ಆಗಿತ್ತು. ಅದನ್ನು ನಾವು ಮನಗಂಡು ಈ ಸಾರಿ ಎಲ್ಲಾ ರೀತಿ ಸಿದ್ಧತೆ ಮಾಡ್ಕೊಂಡಿದ್ದೀವಿ. ನಮಗೆ ಯೂರಿಯಾನೇ ಸೆಪ್ಟೆಂಬರ್ವರೆಗೂ ಸುಮಾರು 56,000 ಮೆಟ್ರಿಕ್ ಟನ್ ಬೇಕು. ಅಂದ್ರೆ ಏಪ್ರಿಲ್ ಅಲ್ಲಿ ನಮಗೆ ಒಂದು 4,000 ಮೆಟ್ರಿಕ್ ಟನ್ ಅವಶ್ಯಕತೆ ಇತ್ತು, ಪೂರೈಕೆ ಆಯಿತು. ಮೇನಲ್ಲೂ ಸಹಿತ ಒಂದು 5,000 ಮೆಟ್ರಿಕ್ ಟನ್ ಇತ್ತು, ಅದು ಪೂರೈಕೆ ಆಯಿತು. ಜೂನ್, ಜುಲೈ ಮತ್ತೆ ಆಗಸ್ಟ್ ತಿಂಗಳಲ್ಲಿ ನಮಗೆ ಸರಾಸರಿ 11,000 ಮೆಟ್ರಿಕ್ ಟನ್ ಪ್ರತಿ ತಿಂಗಳು ಅವಶ್ಯಕತೆ ಇದೆ. ಅದು ನಮಗೆ ಸಪ್ಲೈ ಪ್ಲಾನ್ ಪ್ರಕಾರ ಈಗ ಬರ್ತಾ ಇದೆ. ಹಿಂದಿನ ವರ್ಷ ನಮಗೆ ಏಪ್ರಿಲ್ ಮತ್ತು ಮೇನಲ್ಲಿ ವ್ಯತ್ಯಯ ಆಗಿತ್ತು. ಆದರೆ ಈ ಸಾರಿ ನಮ್ಗೆ ಏನ್ ಬರ್ಬೇಕಿತ್ತು, ಏಪ್ರಿಲ್ ಮತ್ತು ಮೇನಲ್ಲಿ ಪೂರ್ಣ ಪ್ರಮಾಣದ ರಸಗೊಬ್ಬರ ನಮಗೆ ದಾವಣಗೆರೆಯಲ್ಲಿ ಬಂದಿದೆ. ಅಮರಾವತಿ ರೇಕ್ ಪಾಯಿಂಟ್ಗೆ ನಮ್ಮಲ್ಲಿ ಸುಮಾರು 1,200 ಮಾರಾಟಗಾರರಿದ್ದಾರೆ. ಅದಲ್ಲದೆ 200 ಹೋಲ್ಸೇಲ್ ಮಾರಾಟಗಾರರಿದ್ದಾರೆ. ಇವರೆಲ್ಲರಿಗೂ ನಾವು ಕರೆದು ಒಂದು 3 ಸುತ್ತಿನ ಮೀಟಿಂಗ್ ಈಗಾಗಲೇ ಮಾಡಿದ್ದೀವಿ. ಜಿಲ್ಲಾಧಿಕಾರಿಗಳ ಅಧ್ಯಕ್ಷತೆಯಲ್ಲಿ ನಾವು ಟಾಸ್ಕ್ ಫೋರ್ಸ್ ಸಮಿತಿ ಸಭೆಯನ್ನು ಸಹಿತ ಮಾಡಿ ಏನು ಅವ್ಯವಹಾರ ಆಗದೆ ಇರುವಂಗೆ, ಈಗ ಹೋರ್ಡಿಂಗ್ ಮಾಡದೆ ಇರೋಂಗೆ, ಕಾಳಸಂತೆಯಲ್ಲಿ ಅದನ್ನ ಮಾರಾಟ ಮಾಡದೆ ಇರೋಂಗೆ ನಮ್ಮ ವಿಜಿಲೆನ್ಸ್ ಟೀಮ್ಗೂ ಸಹಿತ ನಾವು ಸಜ್ಜುಗೊಳಿಸಿ DC ಸಾಹೇಬರ ಅಧ್ಯಕ್ಷತೆಯಲ್ಲಿ ನಾವು ಸರಬರಾಜುದಾರರಿಗೆ ಸಹಿತ ನಾವು ಎಚ್ಚರಿಕೆಯನ್ನು ಕೊಡುವಂತ ಪ್ರಯತ್ನ ಮಾಡಿದೀವಿ. ಅಂದ್ರೆ ಗೊಬ್ಬರದ ಜೊತೆ ಬೇರೆ ಪ್ರಾಡಕ್ಟ್ಸ್ ಅನ್ನ ಅವರು ಟ್ಯಾಗ್ ಮಾಡಬಾರ್ದು, MRP ಅನ್ನ ಮೀರಿ ಅವರು ಯಾವುದೇ ಕಾರಣಕ್ಕೂ ಮಾರಾಟ ಮಾಡಬಾರ್ದು, ರೈತರಿಗೆ ತೊಂದರೆ ಆಗುವ ಹಾಗೆ ಅವರು ಏನು ಚಟುವಟಿಕೆಗಳನ್ನು ಮಾಡಬಾರ್ದು. ಈ ರೀತಿ ನಾವು ಎಚ್ಚರಿಕೆಯನ್ನು ವಹಿಸಿದೀವಿ ಈ ಸಾರಿ. ಸರ್, ಈಗ ಎಷ್ಟು ಟನ್ ಗೊಬ್ಬರ ಸ್ಟಾಕ್ ಇದೆ, ಇನ್ನೂ ಎಷ್ಟು ಅವಶ್ಯಕತೆ ಇದೆ? ಸೆಪ್ಟೆಂಬರ್ ವರೆಗೂ ಕ್ಯಾಲ್ಕುಲೇಷನ್ ಮಾಡಬೇಕಾಗುತ್ತೆ ಮುಂಗಾರು. ಈಗ ನಮ್ಮಲ್ಲಿ ಕಾಂಪ್ಲೆಕ್ಸ್ NPKS ಕಾಂಪ್ಲೆಕ್ಸ್ ಅಂತೀವಿ, ಸಂಯುಕ್ತ ರಸಗೊಬ್ಬರ. ಇದು ನಮಗೆ 50,000 ಮೆಟ್ರಿಕ್ ಟನ್ ಈಗಾಗಲೇ ನಮಗೆ ಸ್ಟಾಕ್ ಇದೆ. ಇದಲ್ದೇನೆ ಒಂದು 15,000 ಮೆಟ್ರಿಕ್ ಟನ್ ಯೂರಿಯಾ ಸ್ಟಾಕ್ ಇದೆ, 4,000 ಮೆಟ್ರಿಕ್ ಟನ್ DAP ಸ್ಟಾಕ್ ಇದೆ. ಇದಲ್ದೇನೆ ನಮ್ಮ ಕಾಪು ದಾಸ್ತಾನ್ KSSC ಮತ್ತೆ ಮಾರ್ಕೆಟಿಂಗ್ ಫೆಡರೇಷನ್ ಅಲ್ಲಿ ಸುಮಾರು 2,500 ಮೆಟ್ರಿಕ್ ಟನ್ ಸ್ಟಾಕ್ ಇದೆ. ಅಂದ್ರೆ ನಮಗೆ ಈ ತಿಂಗಳು, ಮೇ ತಿಂಗಳು, ಜೂನ್ ತಿಂಗಳು ಏನು ಸಮಸ್ಯೆ ಇಲ್ಲ. ನಮಗೆ ಸ್ವಲ್ಪ ಸಮಸ್ಯೆ ಉಂಟಾದ್ರೆ ಜುಲೈ ಮತ್ತೆ ಆಗಸ್ಟ್ ತಿಂಗಳಲ್ಲಿ ಸಮಸ್ಯೆ ಆಗ್ಬೋದು. ಅದಕ್ಕೆ ನಾವೆಲ್ಲ ಪೂರ್ವ ಸಿದ್ಧತೆ ಮಾಡಿ ಮಂತ್ಲಿ ಸಪ್ಲೈ ಪ್ಲಾನ್ ಏನ್ ನಮಗೆ ಬಂದಿದೆ ಗೌರ್ಮೆಂಟ್ ಆಫ್ ಇಂಡಿಯಾದಿಂದ, ಆ ಪ್ರಕಾರ ನಾವು ಸಪ್ಲೈ ಮಾಡಿಸ್ಕೊಂಡು ಸರಬರಾಜು ಕಂಪನಿಗಳಿಂದ ಇಲ್ಲಿ ಹೋಲ್ಸೇಲರ್, ರಿಟೇಲರ್ ಮತ್ತೆ ಪ್ರೈಮರಿ ಅಗ್ರಿಕಲ್ಚರಲ್ ಕೋಆಪರೇಟಿವ್ ಸೊಸೈಟೀಸ್ ಮತ್ತೆ FPOಗಳು ಇವುಗಳಿಗೆಲ್ಲ ಕರೆದು ನಾವು ಮೀಟಿಂಗ್ ಮಾಡಿ ಎಲ್ಲ ಸಿದ್ಧತೆಗಳನ್ನು ನಾವು ಮಾಡ್ಕೊಂಡಿದ್ದೀವಿ. ಇನ್ನು ಇದಿಷ್ಟು ಕೃಷಿ ಇಲಾಖೆ ಜಂಟಿ ನಿರ್ದೇಶಕರಿರುವಂತಹ ಜಯಾವುಲ್ಲಾ ಕೆ ಅವರ ಮಾತಾಗಿದ್ದು. ಒಟ್ಟಾರೆ ದಾವಣಗೆರೆಯಲ್ಲಿ ಯಾವುದೇ ರೀತಿಯಂತ ಬೀಜ ಮತ್ತು ರಸಗೊಬ್ಬರದ ತೊಂದರೆ ಇಲ್ಲ. ಸೆಪ್ಟೆಂಬರ್ಗೂ ಕೂಡ ನಾವು ಈ ಮುಂಗಾರಿನ ರಸಗೊಬ್ಬರ ಮತ್ತು ಬೀಜಗಳನ್ನ ಸಪ್ಲೈ ಮಾಡಬೇಕಾಗಿದೆ. ಈಗಾಗಲೇ ಬೀಜ ಒಂದು 10,000 ಕ್ವಿಂಟಲ್ ಹೆಚ್ಚುವರಿ ಬೀಜದ ದಾಸ್ತಾನು ನಮ್ಮಲ್ಲಿ ಸ್ಟಾಕ್ ಇರುವಂಥದ್ದು. ಈಗ ಸೆಪ್ಟೆಂಬರ್ಗೂ ಕೂಡ ಕ್ರಮೇಣವಾಗಿ ಗೊಬ್ಬರ ಬರುತ್ತೆ. ರೈತರು ಯಾವುದೇ ರೀತಿಯಾದ ಆತಂಕ ಪಡುವಂತಹ ಒಂದು ಪ್ರಮೇಯ ಇಲ್ಲ ಅನ್ನುವಂತಹ ಮಾತನ್ನ ಇರುವಂಥದ್ದು. ಕ್ಯಾಮ್ರಾ ಪರ್ಸನ್ ಶಿವರಾಜ್ ಜೊತೆ ವಿಠಲ್ ಕೆರವಾಡ್, ರಿಪಬ್ಲಿಕ್ ಕನ್ನಡ, ದಾವಣಗೆರೆ.